ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿ ಮಾಡಲು ದೇವಪ್ಪ ಇಟಗಿ ಸಂಕಲ್ಪ. ಪರಿಸರ ಸಂರಕ್ಷಣೆಗೆ ವಿಶಿಷ್ಟ ಅಭಿಯಾನಕ್ಕೆ ಚಾಲನೆ. ಮುಂಡರಗಿ ಬೀಸಾಡುವ ಪ್ಲಾಸ್ಟಿಕ್ನಿಂದ ಪರಿಸರಕ್ಕಾಗುವ ಹಾನಿಯನ್ನ ತಡೆಗಟ್ಟಲು ಪ್ರತಿಯೊಬ್ಬರೂ ಜಾಗೃತರಾಗಬೇಕು ಎಂದು ದೇವಪ್ಪ ಇಟಗಿ ಕರೆ ನೀಡಿದರು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸರ್ಕಾರಿ ಶಾಸಕರ ಮಾದರಿ ಶಾಲೆಯನ್ನ ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿ ಮಾಡುವ ವಿಶಿಷ್ಟ ಸಂಕಲ್ಪಕ್ಕೆ ಅವರು ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಶಾಲೆಯ ಅಡುಗೆ ಕೋಣೆಯಲ್ಲಿ ಬಳಕೆಯಾಗುವ ನಂದಿನಿ ಹಾಲಿನ ಪ್ಯಾಕೆಟ್ಗಳು ಸೇರಿದಂತೆ ದಿನನಿತ್ಯ ಸಂಗ್ರಹವಾಗುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬೀಸಾಡದೆ ಅವುಗಳನ್ನು ಖಾಲಿ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ತುಂಬಿ ವಿಲೇವಾರಿ ಮಾಡುವ ಹೊಸ ಪ್ರಯತ್ನಕ್ಕೆ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ದೇವಪ್ಪ ಇಟಗಿ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗದೆ ಭೂಮಿಗೆ ಬಿದ್ದರೆ ಇಡೀ ಪರಿಸರ ಮಾಲಿನ್ಯವಾಗುತ್ತದೆ. ಇದನ್ನ ತಡೆಗಟ್ಟುವ ದೃಢ ಸಂಕಲ್ಪವನ್ನ ನಾವೆಲ್ಲರೂ ಮಾಡಬೇಕಿದೆ. ದೇಶವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಿರುವ ಸ್ವಚ್ಛತಾ ಅಭಿಯಾನ ನಮ್ಮೆಲ್ಲರಿಗೂ ದೊಡ್ಡ ಪ್ರೇರಣೆಯಾಗಿದೆ. ದೇಶ ಮತ್ತು ಪರಿಸರವನ್ನ ಸ್ವಚ್ಛವಾಗಿಡಲು ನಮ್ಮ ಶಾಲೆಯಿಂದಲೇ ಇಂದಿನಿಂದ ಈ ಕಾರ್ಯವನ್ನ ಪ್ರಾರಂಭಿಸೋಣ, ಪರಿಸರವನ್ನ ಸಂರಕ್ಷಿಸೋಣ ಎಂದು ಆಶಯ ವ್ಯಕ್ತಪಡಿಸಿದರು. ಶಾಲಾ ಆವರಣವನ್ನ ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಈ ವಿಶಿಷ್ಟ ಅಭಿಯಾನಕ್ಕೆ ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಂದ ಉತ್ತಮ ಬೆಂಬಲ ವ್ಯಕ್ತವಾಯಿತು. ಇವತ್ತು ತಾಪಮಾನ ಹೆಚ್ಚಾಗ್ತಾ ಇದೆ, ಇವತ್ತು ಆಮ್ಲಜನಕದ ಕೊರತೆಯನ್ನು ಅನುಭವಿಸ್ತಾ ಇದ್ದೇವೆ. ಅದೆಲ್ಲ ಸುಧಾರಣೆ ಆಗಬೇಕು ಅಂದರೆ ಈ ರೀತಿಯೊಳಗೆ ಪ್ಲಾಸ್ಟಿಕ್ಕನ್ನು ತುಂಬುವ ಮೂಲಕ ಇದಕ್ಕೆ ಇಕೋ ಬ್ರಿಕ್ಸ್ ಅಂತಾರೆ. ಇದನ್ನು ನಾವು ಕಟ್ಟೆಗಳನ್ನು ಕಟ್ಕೋಬೋದು, ತುಳಸಿ ಕಟ್ಟೆಯನ್ನು ಕಟ್ಬೋದು, ಕುಳಿತುಕೊಳ್ಳೋದಕ್ಕೆ ಕಟ್ಟೆಗಳನ್ನು ಸಹಿತ ನಾವು ಕಟ್ಕೊಳ್ಬೋದು. ಈ ರೀತಿ ನಾವು ಮಾಡೋಣ, ನಮ್ಮ ಮನೆಯೊಳಗೆ ಮಾಡೋಣ, ನಮ್ಮ ಶಾಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಶಾಲೆಗಳನ್ನಾಗಿ ಮಾಡೋಣ. ಈ ಒಂದು ಕಾರ್ಯಕ್ಕೆ ನಗರದ ಗ್ರಾಮೀಣ ಭಾಗದ ಎಲ್ಲ ಶಾಲಾ ಕಾಲೇಜುಗಳು, ಮನೆಯ ಹಿರಿಕಿರಿಯರು ಎಲ್ಲರೂ ಈ ಒಂದು ಕಾರ್ಯವನ್ನು ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ.